ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಕೋರ್ ಕಮಿಟಿ ಜೊತೆ ಬಿಸಿಸಿಐ ನಡೆಸಬೇಕಿದ್ದಂಥ ಮಹತ್ವದ ಪರಾಮರ್ಶನ ಸಭೆಯ ಕೊನೆಯ ಕ್ಷಣದಲ್ಲಿ ಮುಂದೂಡಲ್ಪಟ್ಟಿದೆ. ಇಡೀ ವಿಮರ್ಶೆಯ ನೇತೃತ್ವವನ್ನು ವಹಿಸಬೇಕಿದ್ದಂಥ ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸೈಕಿ ಅವರು ಇದ್ದಕ್ಕಿದ್ದಂತೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕಾರ್ಯದರ್ಶಿಗಳ ಆರೋಗ್ಯ ಕೈಕೊಟ್ಟಿರುವುದರಿಂದ ಬಿಸಿಸಿಐ ಈ ಸಭೆಯನ್ನು ಅಧಿಕೃತವಾಗಿ ಮುಂದೂಡಿದೆ. ಆಗಸ್ಟ್ 15ರಿಂದ ಶ್ರೀಲಂಕಾ ವಿರುದ್ಧ ಆರಂಭವಾಗಲಿರುವಂತಹ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಸಿದ್ಧವಾಗಿದೆ. ಕೊಲಂಬೋದಲ್ಲಿ ಅಭ್ಯಾಸ ಆರಂಭಿಸಿರುವಂತಹ ತಂಡಕ್ಕೆ ಮೊದಲ ದಿನವೇ ಗಂಭೀರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಸಿದ್ಧರಿರಬೇಕು. ಈ ಸರಣಿ ಗೆಲ್ಲಬೇಕಾದ್ರೆ ಚೆನ್ನಾಗಿ ಆಡಬೇಕು ಅಂತ ಕರೆ ನೀಡಿದ್ದಾರೆ. ಹಾಗೆ ಹೊಸ ಆಟಗಾರರಾದಂಥ ಸರಾಫ್ ಜೈನ್, ಆಕಿಬ್ ನಬಿ ಅವರನ್ನು ಕೂಡ ಸ್ವಾಗತಿಸಿ WTC ರೇಸ್ನಲ್ಲಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸೋಕೆ ಸಲಹೆ ನೀಡಿದ್ದಾರೆ. ಭಾರತದ ಟಾಪ್ ಆರ್ಡರ್ ಬ್ಯಾಟರ್ ಸಾಯಿ ಸುದರ್ಶನ್ ಶನಿವಾರ ಶ್ರೀಲಂಕಾಗೆ ತೆರಳಿ ತಂಡವನ್ನು ಕೂಡಿಕೊಳ್ಳಲಿದ್ದಾರೆ. ಕಾಲಿನ ಹೆಬ್ಬರಳಿನ ನೋವಿನಿಂದಾಗಿ ಸಾಯಿ ಸುದರ್ಶನ್ ತಂಡದೊಂದಿಗೆ ಇನ್ನೂ ಕೂಡ ಲಂಕೆಗೆ ಹಾರಿರಲಿಲ್ಲ. ಸದ್ಯ ಬೆಂಗಳೂರಿನ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸಾಯಿ ಸುದರ್ಶನ್ ಆಲ್ ಕ್ಲಿಯರ್ ಸರ್ಟಿಫಿಕೇಟ್ ಸಿಕ್ಕ ತಕ್ಷಣ ಲಂಕೆಗೆ ಹೋಗಲಿದ್ದಾರೆ. ಶನಿವಾರ ಹೋಗುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಟೀಮ್ ಇಂಡಿಯಾದ ಆಟಗಾರರು ಪದೇ ಪದೇ ಕ್ಯಾಚ್ಗಳನ್ನು ಕೈ ಚೆಲ್ತಾ ಇದ್ದು ಇದರಿಂದಲೇ ಸಾಕಷ್ಟು ಪಂದ್ಯಗಳನ್ನು ಸೋತಿದ್ದಾರೆ. ಹೀಗಾಗಿ ಶ್ರೀಲಂಕಾದಲ್ಲಿ ಬೀಡು ಬಿಟ್ಟಿರುವಂತಹ ಟೀಮ್ ಇಂಡಿಯಾ ಕ್ಯಾಚಿಂಗ್ ಅಭ್ಯಾಸವನ್ನ ಮಾಡ್ತಾ ಇದೆ. NCC ಮೈದಾನದಲ್ಲಿ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, KL ರಾಹುಲ್, ರಿಷಬ್ ಪಂತ್, ಧ್ರುವ್ ಜುರೇಲ್ ಸ್ಲಿಪ್ ಕ್ಯಾಚಿಂಗ್ ಕೌಶಲ್ಯವನ್ನು ಉತ್ತಮಗೊಳಿಸುವಂತಹ ನಿಟ್ಟಿನಲ್ಲಿ ಅಭ್ಯಾಸ ನಡೆಸಿದ್ದಾರೆ. LSG ಫ್ರಾಂಚೈಸಿಯಲ್ಲಿ ತಮಗಾದಂಥ ಕಹಿ ಅನುಭವಗಳನ್ನು KL ರಾಹುಲ್ ಹೇಳಿಕೊಂಡಿದ್ದಾರೆ. IPLನಲ್ಲಿ ಕಪ್ ಗೆಲ್ಲುವುದಷ್ಟೇ ಅಲ್ಲ, ಕ್ರಿಕೆಟ್ ಹಿನ್ನೆಲೆಯೇ ಇಲ್ಲದಂಥ ಕಾರ್ಪೊರೇಟ್ ಮಾಲೀಕರ ಪ್ರಶ್ನೆಗಳಿಗೆ ಉತ್ತರಿಸುವುದೇ ದೊಡ್ಡ ತಲೆನೋವು ಎಂದಿದ್ದಾರೆ. ಆಟಗಾರರ ಆಯ್ಕೆ, ಕಳಪೆ ಪ್ರದರ್ಶನ ಹೀಗೆ ಪ್ರತಿಯೊಂದಕ್ಕೂ ಕೂಡ ನಾನು ವಿವರಣೆ ನೀಡಬೇಕಿತ್ತು. ಕ್ರೀಡಾ ಹಿನ್ನೆಲೆ ಇಲ್ಲದವರಿಗೆ ಇವೆಲ್ಲವನ್ನು ಕೂಡ ವಿವರಿಸಿ ಅರ್ಥ ಮಾಡಿಸುವುದು ಕಷ್ಟ ಎಂದಿದ್ದಾರೆ. LSG ಮಾಲೀಕ ಸಂಜೀವ್ ಗೋಯಾಂಕಾಗೆ ಟಾಂಗ್ ಕೊಡುವಂತೆ ಹೇಳಿಕೆ ನೀಡಿದ್ದಾರೆ. ಟೀಮ್ ಇಂಡಿಯಾ ಕ್ರಿಕೆಟಿಗ ಇಶಾನ್ ಕಿಶನ್ RBIನಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ನೇಮಕಗೊಂಡಿದ್ದಾರೆ. ಪಟ್ನಾ RBI ಕಚೇರಿಗೆ ಭೇಟಿ ನೀಡಿದರು. ಕ್ರೀಡಾಕೂಟದಡಿ ಈ ಹುದ್ದೆಯನ್ನು ಪಡೆದಿರುವಂಥ ಕಿಶನ್ ತಿಂಗಳಿಗೆ 1 ಲಕ್ಷದಿಂದ 1.4 ಲಕ್ಷದ ತನಕ ವೇತನ ಪಡಿತಾರೆ. RBI ಗುರುತಿನ ಚೀಟಿ ಧರಿಸಿ ಇಶಾನ್ ಕಿಶನ್ ಪಾಟ್ನಾ ಕಚೇರಿಗೆ ಹೋದಾಗ ಅವರನ್ನು ಭೇಟಿ ಮಾಡೋಕೆ ಹಾಗೆ ಅವರೊಂದಿಗೆ ಫೋಟೋಗಳನ್ನು ತೆಗೆಸಿಕೊಳ್ಳೋಕೆ ಸಿಬ್ಬಂದಿ ಕೂಡ ಮುಗಿಬಿದ್ದಿದ್ರು. ಭಾರತ ಟೆಸ್ಟ್ ಕ್ರಿಕೆಟ್ನ ಭವಿಷ್ಯದ ಬಗ್ಗೆ ಅಜಿಂಕ್ಯ ರಹಾನೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ 7ರಿಂದ 8 ಹಿರಿಯ ಆಟಗಾರರು ಹಾಗೆ 2ರಿಂದ 3 ಕಿರಿಯ ಆಟಗಾರರ ಅಗತ್ಯವಿದೆ ಎಂದು ನಾನು ಇನ್ನೂ ಕೂಡ ಭಾವಿಸ್ತೇನೆ. ನಾವು ಈಗ ನೋಡ್ತಾ ಇರೋದು ಎಲ್ಲ ಆಟಗಾರರು ಕೂಡ ವಾಸ್ತವವಾಗಿ ಹೊಸಬ್ರು. ಯಾವುದೇ ಹಿರಿಯ ಕ್ರಿಕೆಟಿಗ ಉಳಿದಿಲ್ಲ. ಹೀಗಾಗಿ ಹಿರಿಯರನ್ನ ಉಳಿಸಿಕೊಳ್ಳಬೇಕು ಹಾಗೆ ಗೌರವಿಸಬೇಕು ಎಂದಿದ್ದಾರೆ. ಇಂಗ್ಲೆಂಡ್ ತಂಡದ ಬ್ಯಾಟರ್ ಜೋಸ್ ಬಟ್ಲರ್ ವೆಸ್ಟ್ ಇಂಡೀಸ್ನ ದಿಗ್ಗಜ ಕೀರನ್ ಪೊಲಾರ್ಡ್ ಅವರ ವಿಶ್ವ ದಾಖಲೆಯನ್ನು ಧೂಳಿಪಟ ಮಾಡಿದ್ದಾರೆ. ಈ ಮೂಲಕ T20 ಮಾದರಿಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಎಂಬ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ. ದಿ 100 ಲೀಗ್ನ 21ನೇ ಪಂದ್ಯದಲ್ಲಿ ಮ್ಯಾಂಚೆಸ್ಟರ್ ಸೂಪರ್ ಜೈಂಟ್ಸ್ ಪರ ಕಣಕ್ಕಿಳಿದಂಥ ಬಟ್ಲರ್ 20 ಬಾಲಲ್ಲಿ 51 ರನ್ಗಳನ್ನು ಕಲೆ ಹಾಕಿದ್ರು. ಈ 51 ರನ್ಗಳೊಂದಿಗೆ ಬಟ್ಲರ್ ತಮ್ಮ T20 ರನ್ಗಳ ಸಂಖ್ಯೆಯನ್ನು 14,833ಕ್ಕೇರಿಸಿದ್ದಾರೆ. T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿರುವಂಥ ಜೋಸ್ ಬಟ್ಲರ್ ವೈಭವ್ ಸೂರ್ಯವಂಶಿಯನ್ನ ಹಾಡಿ ಹೋಗಲಿದ್ದಾರೆ. T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸುವುದು ನಿಜಕ್ಕೂ ಕೂಡ ಅದ್ಭುತ ಗಳಿಗೆ. ಆದರೆ ದಾಖಲೆಗಳನ್ನು ಮುರಿಯಲೇಬೇಕು. ಒಂದು ದಿನ ಯಾರಾದರೂ ಕೂಡ ಖಂಡಿತವಾಗಿಯೂ ಕೂಡ ಈ ದಾಖಲೆಯನ್ನು ಬ್ರೇಕ್ ಮಾಡ್ತಾರೆ. ಹಾಗೆ ಆ ಆಟಗಾರ ಬಹುಶಃ ವೈಭವ್ ಸೂರ್ಯವಂಶಿ ಆಗಿರ್ತಾರೆ ಎಂದು ನಾನು ಭಾವಿಸುತ್ತೇನೆ ಎಂದಿದ್ದಾರೆ. ಪೋರ್ಟ್ ಆಫ್ ಸ್ಪೇನ್ನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ 2ನೇ ಹಾಗೆ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ 8 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಕಂಡಿದೆ. ಈ ಮೂಲಕ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನು 1-1ರಿಂದ ಸಮಬಲಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಇದು ವಿದೇಶಿ ನೆಲದಲ್ಲಿ ಪಾಕಿಸ್ತಾನಕ್ಕೆ ಕಳೆದ 3 ವರ್ಷಗಳಲ್ಲೇ ಸಿಕ್ಕಂತ ಮೊದಲ ಗೆಲುವು, ಅಂದರೆ ಟೆಸ್ಟ್ ಮಾದರಿಯಲ್ಲಿ. ಈ ಮೂಲಕ ಸತತ 8 ಪಂದ್ಯಗಳ ಸೋಲಿನ ಸರಪಳಿಯನ್ನು ಪಾಕಿಸ್ತಾನ ಕಳಚಿಕೊಂಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.